ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಬಗ್ಗೆ ಮಾತಾಡೋಣ. ಏನಪ್ಪ ಅಂದರೆ, ಈಗಂತೂ ಸುಮಾರು ಜನ, ನಾನು ರೀಸೆಂಟಾಗಿ ಒಂದು ನ್ಯೂಸ್ ಕೇಳಿದೆ, ಒಂದು 30-35 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಗಿ ಸತ್ತೋಗ್ತಾ ಇದ್ದಾರೆ. ಏನಕ್ಕೆ ಆ ಥರ ಆಗ್ತಾಯಿದೆ ಅಂತ ಸುಮಾರು ಜನ ಕೋವಿಡ್ ವ್ಯಾಕ್ಸಿನಿಂದ ಸೈಡ್ ಎಫೆಕ್ಟ್ಸು, ಆ ಎಫೆಕ್ಟು ಅಂತ ಮಾತಾಡ್ತಾ ಇದ್ರು ಕೂಡ ಒಂದು ಮೇನ್ ಇಂಪಾರ್ಟೆಂಟ್ ನಾವೇನು ಅನ್ಕೋಬೇಕು, ಹೌದು ಒಬೆಸಿಟಿ ಇರಬಾರ್ದು, ಹೆಲ್ದಿಯಾಗಿ ತಿನ್ನಬೇಕು, ಎಕ್ಸಸೈಸ್ ಮಾಡ್ಕೋಬೇಕು, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು, ಎಲ್ಲ ಕರೆಕ್ಟು. ಬಟ್ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ, ಒಂದು ಒಳ್ಳೆ ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಒಂದೊಳ್ಳೆ ನಿದ್ದೆ ಎಷ್ಟು ಮ್ಯಾಟ್ ಆಗುತ್ತೆ ಗೊತ್ತಾ. ಡಾಕ್ಟ್ರ್ ಹೇಳೋ ಪ್ರಕಾರ ಏನು ಗೊತ್ತಾ, ಊಟ ಮಾಡದೇ ಇರ್ಬೋದು, ನೀರು ಕುಡಿದೇನೋ 1 ದಿನ 2 ದಿನ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಒಂದು ರಾತ್ರಿ ನಿದ್ದೆ ಇಲ್ಲ ಅಂದರೆ ನಿಮ್ಮ ಬ್ರೈನು ಎಷ್ಟು ಹಾಳಾಗೋಗುತ್ತೆ ಅಂದರೆ, ಆ ಸ್ಟ್ರೆಸ್ ಲೆವೆಲಿಂದ ಕಾರ್ಟಿಸಾಲ್ ಅನ್ನೋ ಹಾರ್ಮೋನು ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ, ಇದು ಹಾರ್ಟ್ ಮೇಲೆ ಪ್ರೆಷರ್ ಆಗುತ್ತೆ. ಏನು ಗೊತ್ತಾ, ಲೈಫ್ನ ಎಷ್ಟು ಜಂಜಾಟ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ, ಎಲ್ಲ ನೈಟೇ ಥಿಂಕ್ ಮಾಡ್ತಾ ಕೂತ್ಕೊಳ್ತೀವಿ. ಮಲ್ಕೊಂಡಿದ್ರು ಕೂಡ ನಾವು ಕಂಪ್ಲೀಟಾಗಿ ಮಲಗಿರಲ್ಲ. ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀವಿ. ಇವ್ರನ್ನ ಮೆಚ್ಸಂಗೆ ಹೆಂಗೆ, ಸಕ್ಸಸ್ ಬರುತ್ತೋ ಇಲ್ವೋ, ನಮ್ಮ ಕರ್ಮಗಳು ಏನಿದೆಯೋ ಆ ಥರ ಫಲ ಬರುತ್ತೆ. ಜಸ್ಟ್ ಕೆಲಸ ಮಾಡ್ತಾ ಇರಬೇಕು, ಫಲಗಳನ್ನ ದೇವ್ರಿಗೆ ಇಟ್ಬಿಡಬೇಕು. ಅತಿ ಆಸೆ ಬೇಡ, ಏನಿದೆಯೋ ಅದರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಿಕೊಂಡು ನೆಮ್ಮದಿಯಾಗಿ ಮಲ್ಕೋಬೇಕು. ಸೊ ಎಷ್ಟಿದ್ರೆ ಏನು, ಒಂದು ನೆಮ್ಮದಿಯಾಗಿ ನಿದ್ದೆ ಇಲ್ಲ ಅಂದರೆ ಏನಿದ್ರೆ ಏನು ಅಲ್ವಾ, ಯೋಚನೆ ಮಾಡಿ. ಸೊ ಕೈಯಾರೆ ಆರೋಗ್ಯನ ಹಾಳು ಮಾಡ್ಕೋಬೇಡಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ಏನೇ ಥಾಟ್ಸ್ ಇದ್ದರೂ ಸೈಡ್ಗಿಟ್ಟು ನಿದ್ದೆ ಮಾಡಿ.